ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಂಪನ ಕೂಡ ಸೃಷ್ಟಿಯಾಗಿರುವುದು ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ರಾಹುಲ್ ಗಾಂಧಿ ಸುರ್ಜೇವಾಲಾ ಅವರಿಗೆ ಮೊದಲ ಬಾರಿಗೆ ಗೆದ್ದಂತಹ 31 ಜನ ಶಾಸಕರು ಪತ್ರವನ್ನ ಬರೆದಿದ್ದಾರೆ. ಸಂಪುಟ ಪುನರ್ರಚನೆ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಇನ್ನು ಮುಂದಿನ ಬಾರಿ ಕೂಡ ನಾವೇ ಗೆಲ್ಲಬೇಕು ಅಂದ್ರೆ ನಮಗೂ ಕೂಡ ಸಂಪುಟದಲ್ಲಿ ಅವಕಾಶ ನೀಡಿ ಅಂತ ಹೈಕಮಾಂಡ್ಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಅದರಲ್ಲೂ ಕೂಡ 5 ಜನ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಸಿಎಂ ಕಾನೂನು ಸಲಹೆಗಾರರಾದಂತಹ ಎಸ್ ಪೊನ್ನಣ್ಣ ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಪತ್ರಕ್ಕೆ ಸಹಿಯನ್ನ ಕೂಡ ಹಾಕಿರುವಂತದ್ದು. ಎಸ್ ಸರ್, ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ 31 ಶಾಸಕರ ಪೈಕಿ ಆ 5 ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಹಾಗೆ ಯಾಕಂದ್ರೆ ನೋಡಿ, ಇಲ್ಲಿ ಡಿಕೆ ಬಣದ ಸದಸ್ಯರು ಕೂಡ ಇದ್ದಾರೆ, ಹಾಗೆ ಸಿದ್ದು ಬಣದ ಆಕಾಂಕ್ಷಿಗಳು ಕೂಡ ಇರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಈ 31 ಶಾಸಕರು ಏನು ಮೊದಲ ಬಾರಿ ಗೆದ್ದವರಿಗೆ ಒಂದು ಪ್ರಯತ್ನ ನಂದಿರಲಿ ಅಂತೇಳಿ ಅವರು ಏನು ಉದಾಹರಣೆಗಳ ಸಮೇತ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದ ಶಾಸಕರು ಬೇರೆ ರಾಜ್ಯಗಳಲ್ಲಿ CM ಆಗಿರೋದಿದೆ, ನಮ್ಮಲ್ಲಿ ಸಚಿವ ಸ್ಥಾನ ಕೊಡಿ ಮೊದಲಿಗೆ, ಮುಂದಿನ ಬಾರಿ ಗೆಲ್ಲೋದಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಬಣ ಬಡಿದಾಟ, ನಿಮ್ಮ ಈಗ ಸದ್ಯದ ಒಳಜಗಳ, ಬೇಗುದಿ ಇದನ್ನೆಲ್ಲ ಬದಿಗೆ ಸರಿಸೋದಕ್ಕೇನಾದರೂ ಎಲ್ಲರೂ ಸೇರಿ ಒಂದು ಪ್ರಯತ್ನ ಪಟ್ಟಂಗಿದೆ. ಇನ್ನೊಂದು, ಈಗಾಗಲೇ ಶಿವಗಂಗಾ ಬಸವರಾಜು ಅವರು ಮತ್ತು ಈ ಇಕ್ಬಾಲ್ ಹುಸೇನು ಇವರೆಲ್ಲ ತಮ್ಮ ಪರವಾದ ನಾಯಕನನ್ನು ಮುನ್ನೆಲೆಗೆ ತಂದು ಅವರಿಗೆ CM ಪಟ್ಟ ಕೊಡಿ ಅಂತ ಏನು ಬ್ಯಾಟ್ ಬೀಸ್ತಾ ಇದ್ರು, ಅದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಕೊಟ್ಟಂಗಿದ್ದಾರೆ. ಈಗ ಸ್ವಾಮಿ ಕಾರ್ಯ ಸ್ವಾಮಿ ನಿಷ್ಠೆ ಹೋಗಿ ಈಗ ಸ್ವಕಾರ್ಯದ ಚಿಂತನೆಯಲ್ಲಿ ತೊಡಗ್ದಂಗಿದೆ. 31 ಶಾಸಕರು ಮೊದಲ ಬಾರಿಗೆ ಏನು ಬಂದಿದ್ದಾರೆ, ಇವರಲ್ಲಿ ಕೆಲವರು ಈಗ ಪ್ರದೀಪ್ ಈಶ್ವರ್ ಅಂತವರು, ಇಕ್ಬಾಲ್ ಹುಸೇನ್ ಅಂತವರು, ಪೊನ್ನಣ್ಣ ಅಂತವರು, ಇವರಿಗೆಲ್ಲ ಏನಂದರೆ ಒಂದು ಸಣ್ಣದು ಸಹಜವಾದ ಒಂದು ಕುತೂಹಲ ಇರುತ್ತೆ, ಸಚಿವ ಸ್ಥಾನ ನಮಗೆ ಅನುಭವಿಸಬೇಕು ಅನ್ನುವಂಥದ್ದನ್ನು. ಯಾಕಂದರೆ CM ಕಾನೂನು ಸಲಹೆಗಾರನಾಗಿ ಪೊನ್ನಣ್ಣ ಅವರು ಕಾರ್ಯನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲೇ, ಆಮೇಲೆ ಆಪ್ತ ಬಣದಲ್ಲೇ ಗುರುತಿಸಿರುವಂಥ ಈಶ್ವರ್ ಅವರು, ಪ್ರದೀಪ್ ಈಶ್ವರ್ ಸಹಿ ಹಾಕಿರುವಂಥದ್ದು ಕೂಡ ಅಲ್ಲಿ ಪ್ರಶ್ನಾರ್ಹ. ಯಾಕಂದರೆ ಇವರೆಲ್ಲ ಇಬ್ಬರಿಗೂ, ಈಶ್ವರ್ ಹೇಳ್ತಾರೆ, ಪ್ರದೀಪ್ ಈಶ್ವರ್ ಹೇಳ್ತಾರೆ, ಒಂದು ಭಾಗದಲ್ಲಿ ಇವರಿದ್ದಾರೆ, ಒಂದು ಭಾಗದಲ್ಲಿ ಎದೆ ಭಾಗದಲ್ಲಿ ನನಗೆ ಇವರೇ ಸಿಗ್ತಾರೆ, CM ಸಿದ್ದರಾಮಯ್ಯ ಅವರು, ಅಂಥವ್ರು ಇಂಥವ್ರು, DK ಶಿವಕುಮಾರ್ ಅವ್ರನ್ನೂ ಹಾಗೆ ಹಾಡಿ ಹೋಗ್ತಾರೆ. ಸೊ ಅವ್ರನ್ನ ಯಾವ ಬಣದಲ್ಲೂ ಗುರುತಿಸೋದಕ್ಕೆ ಅಸಾಧ್ಯ ಅನ್ನೋ ಮಟ್ಟಿಗೆ ವಾಕ್ಚಾತುರ್ಯ ಒಂದೊಂದು ಸರಿ ಕನ್ಫ್ಯೂಷನ್. ಇಬ್ಬರಿ ನಾಯಕರಿಗೂ ಇವ್ನು ನನ್ನ ಬಗ್ಗೆ ಮಾತಾಡ್ತಾನೆ, ಇಲ್ಲ ನನ್ನ ಬಗ್ಗೆ ಮಾತಾಡ್ತಾನೆ ಅಂತ ಇಬ್ಬರಿಗೂ, DK ಶಿವಕುಮಾರ್ಗೂ ಕನ್ಫ್ಯೂಸ್ ಆಗಬೇಕು, ಸಿದ್ದರಾಮಯ್ಯಗೂ ಕನ್ಫ್ಯೂಸ್ ಆಗಬೇಕು. ಆ ಮಟ್ಟದ ವಾಕ್ಚಾತುರ್ಯ ಇಟ್ಕೊಂಡು ಹೋಗುವಂಥ ಪ್ರದೀಪ್ ಈಶ್ವರು ಸಹಿ ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಈ ಸಚಿವ ಸಂಪುಟದಲ್ಲಿ ವಿಸ್ತರಣೆ ವೇಳೆ ನಮ್ಮ ಬಣದ ಅಂದರೆ 31 ಬಣ ಏನು ಮಾಡ್ಕೊಂಡಿದ್ದಾರೆ ಈಗ, ಇದೊಂದು ಹೊಸ ಬಣ. ಇದು ಇಲ್ಲಿವರೆಗಿತ್ತು DK ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣ. ಇದೊಂದು 31ರ ಹೊಸ ಬಣ ಹುಟ್ಕೊಂಡ್ಬಿಟ್ಟಿದೆ, ಹೊಸ ನಾಯಕರು ಹುಟ್ಕೊಂಡ್ಬಿಟ್ಟಂಗೆ. ಇದರಲ್ಲಿ 5 ಜನಕ್ಕೆ ನೀವು ಕೊಡಲೇಬೇಕು ಅಂತ ಏನು ಒತ್ತಾಯ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅಂತವರು, ಇವರು ಹಂಗಾದ್ರೆ ಮನಗೋಳಿ ಇವರೆಲ್ಲರೂ ಕೂಡ ಪ್ರಬಲರನ್ನೇ. ಇವತ್ತು P ರಾಜೀವ್ ಕ್ಷೇತ್ರದಲ್ಲಿ ಗೆದ್ದಿರುವಂಥ ಇವನು ಕೂಡ ಯಾರಿದ್ದಾರೆ, ನಮ್ಮ ಮಹೇಂದ್ರ ತಮ್ಮಣ್ಣ, ಇಂಥವರೆಲ್ಲ ಕೂಡ ಇಲ್ಲಿ ಟವಲ್ ಹಾಕೊಂಡು ಕೂತಿರುವಂಥವ್ರು. ಯಾಕಂದರೆ ಅಲ್ಲೆಲ್ಲ ಸಂಚಲನ ಮೂಡಿಸ್ತಾ ಇರುವಂಥವ್ರು ಇವರೆಲ್ಲ ಒಂದು 30 ಜನ ಏನಿದ್ದಾರೆ, 31 ಜನ ಏನಿದ್ದಾರೆ, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಗಾಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಈಗೇನು ಬಣ ಬಡಿದಾಟ ಇದೆ, ಇದೇನು ರಾಜಕೀಯ ತಂತ್ರಗಾರಿಕೆನೋ ಅಥವಾ ಇಲ್ಲಿವರೆಗಿರುವ ಇವರ ಜಗಳ ಒಂದು ತಾರ್ಕಿಕ ರೂಪ ಕಾಣದೇ ಇರೋದಕ್ಕೆ ಹೊಸ ಗಾಳಿಯನ್ನು ಬಿಟ್ಟು ಈ ಸಂಬಂಧ ಏನಿತ್ತು ಹಿಂದೆದು ಇದನ್ನೆಲ್ಲ ಅಳಿಸಿ ಹಾಕುವಂಥ ಅಥವಾ ಮರೆಮಾಚುವಂಥ ಪ್ರಯತ್ನದಲ್ಲಿದ್ದಾರೋ, ಅಥವಾ ನಿಜಕ್ಕೂ ಇವರೆಲ್ಲ ಸೇರಿ ಒಂದು 30 ಜನ ಆಸೆ ಹುಟ್ಟಿ ಹೊಸ ಟಬಲ್ ಎಸ್ತರೋ ಅನ್ನುವಂಥದ್ದೇ ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿರುವಂಥದ್ದು. ಸರ್, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಮಧ್ಯಂತರ ಬಣ ಅಂತ ಹೇಳ್ಬೋದು. ಹೌದು, ಮಧ್ಯಂತರ ಅನ್ನೋದಕ್ಕಿಂತ ಇದೊಂದು ಹೊಸ ಬಣ. ಈಗ ಎಲ್ಲರೂ ಇದ್ದಾರೆ ಇದರಲ್ಲಿ. ಮೇಲ್ನೋಟಕ್ಕೆ DK ಶಿವಕುಮಾರ್ ಅವರ ಬ್ಯಾಟ್ ಬೀಸುವಂತ ಬಣದ ಒಂದು 4-6 ಜನ ಹೆಸರು ಮೇಲ್ ಬರುತ್ತೆ ಬಿಟ್ರೆ, ಸಿದ್ದು ಬಣದವರು ಇದ್ದಾರೆ. ಈಗ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಇದರಲ್ಲಿ ಹೆಸರು ಸೇರಿಸ್ಕೊಂಡು ಸಹಿ ಹಾಕೊಂಡಿದ್ದಾರೆ ಅಂತಂದ್ರೆ ಯಾರಿಗೂ ಆಸೆ ಹೊರತಲ್ಲ. ಈಗ ನೀವು ಮಾಡ್ತೀರಿ ಹಳೇ. ಈಗ ಇದರಲ್ಲಿ ಇನ್ನೊಂದು ವಿಶೇಷ ಇರುತ್ತೆ. ಮೊನ್ನೆ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಈ ಬಣ ಬಡಿದಾಟದ ಮಧ್ಯೆ, CM ಕುರ್ಚಿ ಒದ್ದಾಟದ ಮಧ್ಯೆ ಅವರಿಬ್ಬರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಾಗ ಎಲ್ಲಿ
ಪುನರ್ರಚನೆ ಸಂದರ್ಭದಲ್ಲಿ ಮತ್ತೆ ಹಳೆ ಹುಲಿಗಳಿಗೆ ಅವಕಾಶ ಮಾಡಿಕೊಟ್ಬಿಡ್ತಾರೇನೋ ಅನ್ನುವಂಥ ಭಯದಲ್ಲಿ ಕೂಡ ಇವರು 31 ಜನ ಹೊಸ ಒಂದು ಪತ್ರ ಹಾಕಿರ್ಬೋದು ಹೊಸದಾಗಿ. ಯಾಕಂದ್ರೆ ನೀವು ಬರೀ ಹಳಬರನ್ನೇ ನೀವು ಪುಷ್ಟೀಕರಿಸ್ತಾ ಹೋದ್ರೆ ಹೊಸದಾಗಿ ಆಯ್ಕೆಯಾಗಿರೋರು ನಾವೇನು ಸಾಬೀತು ಮಾಡಿಸ್ಕೋಬೇಕು, ನಮಗೆ ಯಾವಾಗ ಅವಕಾಶ ಸಿಗೋದು? ಈಗಿರುವ 2-2.5 ವರ್ಷದಲ್ಲಿ ನಮಗೊಂದು ಅವಕಾಶ ಕೊಟ್ಟು ನೋಡಿ, ಮುಂದಿನ ಬಾರಿ ನೀವು ಅಧಿಕಾರಕ್ಕೆ ಬರೋದಕ್ಕೆ ನಾವು ನಮ್ಮ ಹೊಸ ಶೈಲಿಯಲ್ಲಿ ಕೆಲಸ ಮಾಡಿ ತೋರಿಸ್ತೀವಿ ಅನ್ನೋ ನಿಟ್ಟಲ್ಲಿ ಪತ್ರ ಬರ್ದಂಗೆ ಇದೆ. ಖಂಡಿತ ಈ ಪತ್ರ ಅದು ಹೇಳ್ತಾ ಇದೆ. ನಾವು 31 ಜನ ಏನಿದ್ದೀವಿ ಅದರಲ್ಲಿ ಒಂದು 4-5 ಜನಕ್ಕಾದರೂ ನಮ್ಗೆ ಅವಕಾಶ ಮಾಡಿಕೊಟ್ಬಿಡಿ, ನಾವು ಹೊಸ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಇನ್ನೊಂದು ಮಟ್ಟದ ಬಲ ತುಂಬುವಂಥ ಕೆಲಸ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಹೇಳ್ದಂಗಿದೆ. ಇದು ಹೊಸ ಬಣದ ಹೊಸ ಪ್ರಯತ್ನ. ಎಲ್ಲಿವರೆಗೆ ಹೈಕಮಾಂಡ್ ಇದಕ್ಕೆ ಸೊಪ್ಪು ಹಾಕತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಎಸ್ ಓಕೆ, ಹೈಕಮಾಂಡ್ಗೆ 31 ಜನ ಶಾಸಕರು ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಏನ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.